ನಡೆಯುತ್ತಿರುವ ಲಚ್ಚಪ್ಪ ಜಮದರ್ ಅವರಿಗೆ, ಹಾದಿಯಲ್ಲಿ ನಡೆಯುತ್ತಿರುವ ಲಚ್ಚಪ್ಪ ಜಮದರ್ ಅವರಿಗೆ. ಕೂಲಿ ಸಮಾಜದ ಮುಖಂಡರು, ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥವರು ಅವತ್ತಿನ ದಿನ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಲಚ್ಚಪ್ಪ ಜಮಾದಾರ್ ಅವರ ಕುರಿತು ಆರೋಪ ಮಾಡ್ತಾರೆ. ಲಚ್ಚಪ್ಪ ಜಮಾದಾರ್ ಅವರು ಈ ಕೂಲಿ ಸಮಾಜವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಸಮಾಜ ದುರ್ಬಳಕೆ ಮಾಡ್ಕೋಬಾರ್ದು ಅಂತೇಳಿ. ಲಚ್ಚಪ್ಪ ಜಮಾದಾರ್ ಅವರು ನಾನು ತಿಳಿದಂತೆ 2020ರಿಂದ ಅವ್ರ ಜೊತೆಯಲ್ಲಿ ನಾನು ಸಂಘಟನೆಯಲ್ಲಿದ್ದೀನಿ. ಯಾವತ್ತೂ ಕೂಡ ಅವರು ಕೂಲಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ. ಮತ್ತು ದಿವಂಗತ ವಿಠ್ಠಲ್ ಹೇರೂರವ್ರ ನಂತರ ಯಾರಾದರೂ ತನ್ನ ಸ್ವಂತ ಖರ್ಚದಲ್ಲಿ 10-20 ಸಾವಿರ ಜನ ಕೂಲಿ ಸಮಾಜದವರನ್ನು ನೆರೆಸಿ ಹೋರಾಟ ಮಾಡೋಂಥ ಶಕ್ತಿ ಅದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂದ್ರೆ ಅದು ಲಚ್ಚಪ್ಪ ಜಮಾದಾರ್ ಒಬ್ಬರಿಗೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು 2ನೇ ತಾರೀಕು ಚಿತ್ತಾಪುರ ತಾಲೂಕಿನಲ್ಲಿ ಕೂಲಿ ಸಮಾಜ ಮತ್ತು ತಳವಾರ ಮತ್ತು ಕೂಲಿ ಕಬ್ಬಲಿಗ ಸಮಾಜದವರಿಗೆ ಎಷ್ಟೇ ಸೇರ್ಪಡೆ ಮಾಡಬೇಕು, ತಳವಾರ ಸರ್ಟಿಫಿಕೇಟ್ ತಡೆ ಹಿಡಿದಂಥ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಪ್ರೆಸ್ ಮೀಟ್ ಮಾಡಿದೆವು. ನಾವೆಲ್ಲರೂ ಸಂಘಟನೆಯಿಂದ ಅವತ್ತಿನ ದಿವಸ ನಮಗೂ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ಅವಕಾಶ ಕೇಳಿದೆವು ಜಿಲ್ಲಾಧಿಕಾರಿಗಳಿಗೆ. ನಾವು ಯಾವುದೇ ಪಥಸಂಚಲನ ಮಾಡ್ತೀವಿ ಅಥವಾ RSS ವಿರುದ್ಧ ನಾವು ಪಥಸಂಚಲನ ಮಾಡ್ತೀವಿ ಅಂತೇಳಿ ಎಲ್ಲಿ ನಾವು ಅದು ಶಬ್ದ ಎತ್ತಿಲ್ಲ. ಅದಕ್ಕಾಗಿ ಅವತ್ತು ಈ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಾ ಇದ್ದಾರೆ. ಮೊನ್ನೆ ಅವ್ವಣ್ಣ ಮೇಕೇರಿ ಸಾಬರ ತಂಡ ಅವ್ರೇನು ಅವತ್ತು ಜೊತೆ ಬಂದಿದ್ರು, ಬಹಳಷ್ಟು ಜನರ ಹೆಸರು ನನಗೆ ನೆನಪಿಲ್ಲ. ಅದಕ್ಕೆ ದಯಮಾಡಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಲಚ್ಚಪ್ಪ ಜಮಾದಾರ್ ಅವರು ಯಾವ ರೀತಿ ಹೋರಾಟ ಮಾಡ್ತಾರ ಅದೇ ರೀತಿ ನೀವು ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡ್ರಿ. ಯಾವುದೇ ತಾಲೂಕದಲ್ಲಿರಲಿ, ಯಾವುದೇ ಪಕ್ಷದಾಗಿದ್ರೂ ಕೂಡ ಅವರು ಪಕ್ಷ ನೋಡಲ್ಲ. ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿ ನಿಂತ ಅನೇಕ ಉದಾಹರಣೆಗಳಿವೆ. ಇವತ್ತು ಕಳೆದ ಬಾರಿ BJPಯಲ್ಲಿದ್ದರೂ ಕೂಡ ಸಮಾಜ ಎಷ್ಟೇ ಮಾಡಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಹೋರಾಟವನ್ನು ಮಾಡಿದ್ದಾರೆ ಮತ್ತು ತಳವಾರ ಸರ್ಟಿಫಿಕೇಟ್ ಕೊಡುವಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ. ಅವರು ಕುಡಿಸುವಲ್ಲಿ ಹುಮನಾಬಾದ್ ತಾಲೂಕಿನ ಗುರುತೀರ್ಥವಾಡಿಯಲ್ಲಿ ನಮ್ಮ ಸಮಾಜದ ಹುಡುಗಿ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗಿತ್ತು. ಅಲ್ಲಿ ಯಾರು ಗುಲ್ಬರ್ಗ ಜಿಲ್ಲಾದವರು ಯಾರು ಹೋಗಲಿಲ್ಲ. ವಿಷಯ ತಿಳಿದ ತಕ್ಷಣ ಲಚ್ಚಪ್ಪ ಜಮಾದಾರ್ ಅವರು ST ಹೋರಾಟ ಸಮಿತಿಯ ತಂಡ ಪೂರ ಅಲ್ಲಿ ಹೋಗಿ ಹುಮನಾಬಾದಲ್ಲಿ ಪ್ರತಿಭಟನೆ ಮಾಡಿ ಆ ಹುಡುಗಿಗೆ ಕುಟುಂಬದವರಿಗೆ ತಮ್ಮ ಕೈಲಾದಂಥ ಸಹಾಯಧನವನ್ನು ಮಾಡಿದ್ದಾರೆ. ಇದು ಅಲ್ಲದೇ ಹುಬ್ಬಳ್ಳಿಯಲ್ಲಿ ಕೂಡ ನಮ್ಮ ಸಮಾಜದ ಹುಡುಗಿ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮರಣ ಆದಂಥ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆಯಿಂದ ಪ್ರಪ್ರಥಮ ಬಾರಿಗೆ ಯಾರಾದರೂ ಹೋಗಿ ಸಾಂತ್ವನ ಹೇಳಿದ್ದಾರೆ ಮತ್ತು ಅಲ್ಲಿ 1 ಲಕ್ಷ ರೂಪಾಯಿ ಅವರಿಗೆ ಪರಿಹಾರಧನ ಕೊಟ್ಟಿದ್ದಾರೆ ಅಂದರೆ ಗುಲ್ಬರ್ಗಲ್ಲಿಂದ ಅದು ಲಚ್ಚಪ್ಪ ಜಮಾದಾರ್ ಅವರು. ಇಂಥ ಎಲ್ಲ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಲಚ್ಚಪ್ಪ ಜಮಾದಾರ್ ಅವರ ಹೆಸರಿಗೆ ಮಸಿ ಬೆಳತಕ್ಕಂಥ ಕೆಲಸ ಸಮಾಜದವರೇ ಕೂಡಿ ಮಾಡಬೇಡ್ರಿ. ನಿಮ್ಮ ಬಗ್ಗೆ ನಮಗೂ ಅಭಿಮಾನ ಅದ. ಅವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ ಅದೇ ರೀತಿ ನೀವು ಹೋರಾಟ ಮಾಡ್ರಿ. ನೀವು ಸಮಾಜ ಪರವಾಗಿ ಹೋರಾಟ ಮಾಡಿದ್ರೆ ನಮ್ಗೆಲ್ಲರಿಗೂ ಬೆಂಬಲ ಇರ್ತದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೆ. ನನ್ನ ಹೆಸರು ಅಂಬಾರಾಯ ಜೋಳಗ, ಕಮಲಾಪುರ ತಾಲೂಕಾ ಕೋಳಿ ಸಮಾಜ ಅಧ್ಯಕ್ಷ. ದಿವಸ ಮಾನ್ಯ ಸೋದರಾಗಿರ್ತಕ್ಕಂಥ ಅವ್ವಣ್ಣ ಮೇಕೇರಿಯವರು ಲಚ್ಚಪ್ಪ ಜಮಾದಾರ್ ಬಗ್ಗೆ ಪತ್ರಿಕೆ ಮುಖಾಂತರ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ದ ಗುಲಾಮರು, ಕಾಂಗ್ರೆಸ್ ಹೇಳಿದ ಹಾಗೆ ಮಾತಾಡ್ತಾರೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಾರೆ. ಹಾಗೂ ಇನ್ನೊಂದೇನು ವಿಚಾರ ಅಂತಂದರೆ ಅವ್ವಣ್ಣ ಮೇಕೇರಿಯವರು ನಮ್ಮ ಸಮಾಜದವ್ರು ಇದ್ದರೂ ಕೂಡ ಅವರು ಲಚ್ಚಪ್ಪ ಜಮಾದಾರ್ ಬಗ್ಗೆ ಮಾತಾಡ್ತಕ್ಕಂಥದ್ದು ನೈತಿಕ ಹಕ್ಕಿಲ್ಲ. ಯಾಕಂತ ಕೇಳಿದ್ರೆ ಇವತ್ತು ದಿವಸ ಲಚ್ಚಪ್ಪ ಜಮಾದಾರ್ ಎಲ್ಲೇ ಕೂಲಿ ಸಮಾಜಕ್ಕೆ ಎಲ್ಲೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲೇ ಅನ್ಯಾಯ ಆದರೂ ಕೂಡ ಹಗಲು ರಾತ್ರಿ ಅನ್ನೋದೇ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೂಲಿ ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡ್ತಕ್ಕಂಥ ಒಬ್ಬ ಲಚ್ಚಪ್ಪ ಜಮಾದಾರ್ಗೆ ಅವರು ಹೇಳ್ತಕ್ಕಂಥದ್ದು ಖಂಡನೀಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಸಮಾಜದಲ್ಲಿ ನಮ್ಮ ಕೂಲಿ ಸಮಾಜಕ್ಕೆ ಯಾವುದೇ ಹುಡುಗರಿಗಾಗಲಿ ಪೊಲೀಸ್ ಏನಿರ್ಬೋದು, ಇವತ್ತು ಯಾರೇ ನಮ್ಮ ಸಮಾಜದ ಮೇಲೆ ಅನ್ಯಾಯ ಆದಾಗ ಅಲ್ಲಿ ಲಚ್ಚಪ್ಪ ಜಮಾದವರು ಹಾಜರಾಗಿರ್ತಾರೆ. ಅಂಥ ಒಬ್ಬ ಸಮಾಜದಲ್ಲಿ ಕಾಜಿರ್ತಕ್ಕಂಥ ವ್ಯಕ್ತಿಯ ಮೇಲೆ
ಅವರು ಕೂಲಿ ಸಮಾಜ ದುರ್ಬಳಕೆ ಮಾಡ್ತಾ ಇದ್ದಾರೆ, ಕೂಲಿ ಸಮಾಜದ ಬಗ್ಗೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಹೇಳ್ತಕ್ಕಂಥ ಮಾತನ್ನು ನಾವು ಖಂಡಿಸ್ತೇವೆ. ಇವತ್ತು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ನೀವು ನಿಮ್ಮ ಪಕ್ಷದಲ್ಲಿ ಬೆಳೀರಿ ಬೇಡ ಅಂತಿಲ್ಲ, ಆದರೆ ನೀವು ಪಕ್ಷಾತೀತವಾಗಿ ನಾವು ಲಚ್ಚಪ್ಪ ಜಮಾದವ್ರು ಯಾವಾಗಲೂ ಕೂಡ ರಾಜಕೀಯ ಇದ್ದರೂ ಕೂಡ ನಾವು ಮೊನ್ನೆ ತಳವಾರ ಮಹಾಸಮಾಜದಲ್ಲಿ ಏನು ಸರ್ಟಿಫಿಕೇಟನ್ನು ಕೊಡ್ತಾ ಇಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರು ಕೊಡ್ತಾ ಇಲ್ಲ. ಆ ಕುಡ್ದಲ್ಲೇ ಇರತಕ್ಕಂಥ ಸಮಸ್ಯೆನೂ ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಗಮನಕ್ಕೆ ಕೂಡ ತಂದಿದ್ದಾರೆ. ಆದರೆ ಒಂದು ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆ ಪಡುತ್ತೇನೆ, ತಳವಾರ ಸಮಾಜ ಹಾಗೂ ಕೂಲಿ ಸಮಾಜದವರು ಯಾವಾಗಲೂ ಕೂಡ ಲಚ್ಚಪ್ಪ ಜಮಾದವರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಒಂದು ಲಚ್ಚಪ್ಪ ಜಮಾದರ ಬಗ್ಗೆ ಅನಾವಶ್ಯಕವಾಗಿ ಪತ್ರಿಕೆ ಕೊಡ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮತ್ತೆ ಮುಗಿಸ್ತೇನೆ. ಅಂತಂದರೆ ಈ ಒಂದು ಕಳೆದ ದಿನಗಳ ಹಿಂದೆ ಅವ್ವಣ್ಣ ಮ್ಯಾಕೇರಿಯವರು ಕೂಲಿ ಸಮಾಜದ ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮತ್ತು ವಿಠ್ಠಲ್ ಹೇರೂರ್ಜಿಯವರ ಕಟ್ಟಾಭಿಮಾನಿಯಾಗಿರ್ತಕ್ಕಂಥ ವಿಠ್ಠಲ್ ಹೇರೂರು ಬಿಟ್ಟು ಹೋದ ನಂತರ ಈ ಸಮಾಜ ಕಣ್ಣಿದ್ದಂಗ, ಆ ಕಣ್ಣಿಗೆ ರೆಪ್ಪೆ ಇದ್ದಂಗಪ್ಪ ಅಂತಂದ್ರೆ ಅದು ಲಚ್ಚಪ್ಪ ಜಮಾದಾರ್ ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅವರೊಬ್ಬರು ಹೋರಾಟಗಾರರ ಅಂತ ಹೇಳಿಕೆಸಿಂದ ಇವತ್ತು ಸಮಾಜವನ್ನು ಒಂದು ಧೈರ್ಯದಿಂದ ಬದುಕ್ತಾ ಇದೆ. ಅಂಥವರಿಗೆ ಇವರು ಕೂಡ ಬಹಳ ತಿಳುವಳಿಕೆ ಇದ್ದವರ ಯಾವ ರೀತಿ ಈ ಒಂದು ಹೇಳಿಕೆನ ನಾವು ನಿರೀಕ್ಷಣೆ ಮಾಡಲಿಲ್ಲ ಸಮಾಜದವ್ರು ಯಾರು. ಆ ಒಂದು ಅವ್ರೇನೋ ಪಥಸಂಚಲ ಒಂದು ಶಬ್ದಕೋಶನೇ ನಾವು ಯಾರು ಹೋರಾಟಗಾರರು ನಮ್ಮ ನಾಯಕರು ಅವರು ತಂದಿಲ್ಲ. ಆ ಶಬ್ದವನ್ನ ಯಾಕೆ ತಂದ್ರು, ಅವರು ಓಲೈಕೆ ರಾಜಕೀಯ ಮಾಡಿರುವುದು ಅವ್ರು ಮಾಡಿದ್ದಾರೆ ಹೊರತಾಗಿ ನಾವು ಮಾಡಿಲ್ಲ. ಅದಕ್ಕಾಗಿ ಬಹಳ ವಿಚಾರವಂತರಿದ್ದೀರಿ, ನೀವು ತಿಳ್ಕೋಬೇಕು. ಒಬ್ಬ ಮಾನವ ವ್ಯಕ್ತಿ ಯಾವ ರೀತಿ ಸಮಾಜದ ಕಣ್ಣಿಗೆ ಒಂದು ರೆಪ್ಪೆಯಾಗಿ ಈ ಭಾಗದಲ್ಲಿ ಎಷ್ಟು ಹೋರಾಟಗಳು ಮಾಧ್ಯಮ ಮಿತ್ರರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಬಹಳಷ್ಟು ಅನೇಕ ಹೋರಾಟಗಳು ನೊಂದು ಬೆಂದರಿರ್ತಕ್ಕಂಥ ಸಮಾಜಕ್ಕೆ ವಿಠ್ಠಲ್ ಹೇರು ಕಳ್ಕೊಂಡ ಮೇಲೆ ಬಹಳ ದೊಡ್ಡ ನಮಗೆ ಸಮಾಜಕ್ಕೆ ದೊಡ್ಡ ನಷ್ಟ ಆಗಿದೆ ಹೊರತು ಅಂತ ಒಂದು ಶಕ್ತಿ ಮುಂದೆ ಬಂದು ಬಡವರ ಸಲಕ್ಕಾಗಿ ಲಚ್ಚಪ್ಪ ಜಮಾದಾರ್ ಇಡೀ ಜಿಲ್ಲೆಯಾದಂಥ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಅವರನ್ನ ಉತ್ಸಾಹನ ಕಳಿತಕ್ಕಂಥ ಶಕ್ತಿ ಇಂಥ ನಾಯಕರು ಮಾಡಬಾರ್ದು ಅಂತ ಹೇಳಿ ಒಂದು ಈ ನಮ್ಮ ಮಾಧ್ಯಮ ಮಿತ್ರರ ಜೊತೆ ನಮಗೆ ಈ ಮುಖಾಂತರ ತಮಗೆ ಹೇಳಕ್ ಬಯಸ್ತಾ ಇದ್ದೀನಿ. ನಮ್ಮ ಹೆಸರು ಪರಮೇಶ್ವರ್ ಅಪ್ಚಂದ್, ಕೂಲಿ ಸಮಾಜ ಮುಖಂಡರು.